ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಮತ್ತು ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳೋಣ. ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ನನ್ನ ಮಗ ಅಂದರೆ ಚಟ್ನಿ ಬೇಕು ಅವನಿಗೆ, ಆಲೂಗೆಡ್ಡೆ ಪಲ್ಯದಂತ ತಿನ್ನಲ್ಲ. ಮತ್ತು ಹಸ್ಬೆಂಡು ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅದನ್ನೇ ಮಾಡ್ಕೋತಾ ಇದ್ದೀನಿ ಇವತ್ತು. ಇನ್ನು ಮಾತಿನ ವಿಚಾರದಲ್ಲಿ ನಾವು ಹೆಣ್ಮಕ್ಳು ಯಾವ ರೀತಿ ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಇವಾಗ ಬಿಫೋರ್ ಮ್ಯಾರೇಜು ಅಷ್ಟು ಮ್ಯಾಟರ್ ಆಗಲ್ಲ. ಇವಾಗ ಅಪ್ಪ ಅಮ್ಮ ಇರ್ತಾರೆ, ಬಿಡು ಮುಂದೆ ಕಲ್ತ್ಕೋತಾರೆ ಅನ್ನೋ ರೀತಿ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆಫ್ಟರ್ ಮ್ಯಾರೇಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟಾಗಿ, ಅಂದರೆ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವನ ತೋರಿಸ್ಬಿಡುತ್ತೆ ಅದು. ನಾವು ಅಷ್ಟು ಸೀರಿಯಸ್ ಆಗಿ ಮಾತಾಡ್ತೀವ, ಯಾವಾಗಲೂ ಒಂಥರ ಸಿಲ್ಲಿ ಥರ ಮಾತಾಡೋದಾಗಿರ್ಬೋದು, ಒಂದು ಕರೆಕ್ಟ್ ಪಾಯಿಂಟ್ ಇಲ್ದೇ ಮಾತಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾತಾಡ್ದಾಗ ಹೋದಾಗ ನಮ್ಮನ್ನ ಒಂಥರ ಗ್ರ್ಯಾಂಟೆಡಾಗಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅಲ್ವಾ. ಇವಾಗ ಒಬ್ಬರು ನೋಡ್ತಿರ್ತೀವಿ, ನಾವು ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಅಂದರೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಚಂದ ಅನ್ನೋ ರೀತಿ, ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು, ಇವಾಗ ಒಂದು ಫ್ಯಾಮಿಲಿಲಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಹಸ್ಬೆಂಡ್ನಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಈ ರೀತಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಅಂದರೆ ಏನೋ ಒಂಥರ ನೋಡಲಿಕ್ಕೆ ಚಂದ ಅಲ್ವಾ. ಅವ್ರಿಗೆ ಗೊತ್ತು ಮಾತಿಂದ ನಾವು ಯಾವ ರೀತಿ ಮಾತಾಡ್ತೀವಿ, ಅದು ನಾವು ಈ ಕಡೆಯಿಂದ ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ ಆ ಕಡೆಯಿಂದನೂ ನಮಗೆ ರೆಸ್ಪಾನ್ಸ್ ಅನ್ನೋದು ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು, ಎಷ್ಟೇ ನೋವಿದ್ರೂ ಕೂಡ ಮನಸ್ಸಲ್ಲಿ ನಾವಿವಾಗ ಒಬ್ಬರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೀವಿ ಅಂದಾಗ ಅವ್ರಿಗೂ ಕೂಡ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಇಲ್ಲ, ಅವ್ರು ಯಾವಾಗಲೂ ತುಂಬ ನಗು ಮುಖದಿಂದನೇ ಇರ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅನ್ನೋ ರೀತಿ ಅವ್ರಿಗೂ ಕೂಡ ಅನಿಸುತ್ತೆ. ಅದನ್ನು ಬಿಟ್ಟು ನಾವು ಯಾವಾಗಲೂ ಸಪ್ಪೆ ಮುಖ ಮಾಡಿಕೊಂಡು ಏನೋ ಬೇಜಾರಲ್ಲಿ ಯಾರಾದರೂ ಮಾತಾಡ್ಸಿದ್ರು ಕೂಡ ಅಂದರೆ ಸರಿಯಾಗಿ ಮಾತಾಡ್ದೇ ಇರೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿದಾಗ ಅವ್ರಿಗೂ ಒಂಥರ ಫೀಲ್ ಆಗಿಬಿಡುತ್ತೆ ಅಲ್ವಾ. ಅಯ್ಯೋ, ಅವ್ರು ಯಾವಾಗಲೂ ಒಂಥರ ಬೇಜಾರಲ್ಲೇ ಇರ್ತಾರೆ, ಅವ್ರು ಏನು ಮಾತಾಡ್ಸೋದು ಅನ್ನೋ ರೀತಿ ಅವ್ರಿಗೂ ಫೀಲ್ ಆಗೋ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವೊಂದು ಸ್ಮೈಲಿ ಫೇಸ್ ಇಟ್ಕೊಂಡು ಮಾತಾಡೋದಾಗಿರ್ಬೋದು, ಅಂದರೆ ನಮ್ಮ ಮನಸ್ಸಲ್ಲಿ ನೋವು ತುಂಬ ಇರ್ಬೋದು, ನಾವಿವಾಗ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀವಿ ಅಂದಾಗ ಚೆನ್ನಾಗಿ ಮಾತಾಡೋದು ಒಂಥರ ಒಳ್ಳೆ ಗುಣನೇ ಅಲ್ವಾ. ನಮ್ಮ ನೋಡೋ ದೃಷ್ಟಿನೂ ಕೂಡ ಚೇಂಜ್ ಆಗಿಬಿಡುತ್ತೆ. ಮೊದಲನೇ ಪಾಯಿಂಟ್ ಏನು ಅಂತ ಅಂದರೆ, ಯಾವಾಗ ಮಾತಾಡಬೇಕು ಅಂತ ಅಂದರೆ, ನಮ್ಮದೇನು ತಪ್ಪಿಲ್ಲ ಅಂದರೂ ಕೂಡ, ನಮ್ಮ ಮಿಸ್ಟೇಕ್ ಏನೂ ಇಲ್ಲ ಅಂದರೂ ಕೂಡ ನಮ್ಮ ಮುಂದೆ ಇರೋ ವ್ಯಕ್ತಿ ನಮ್ಮ ಮೇಲೆ ತಪ್ಪನ್ನ ಹೊರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಆದಷ್ಟು ಮಾತಾಡಲೇಬೇಕು. ಆ ಟೈಮಲ್ಲೂ ಸುಮ್ಮನಿರಲಿಕ್ಕೆ ಹೋಗಬಾರ್ದು. ಆ ರೀತಿ ಸುಮ್ಮನೆ ಇದ್ದಾಗ ಯಾವ ರೀತಿ ಅರ್ಥ ಕೊಟ್ಬಿಡುತ್ತೆ ಅದು ಗೊತ್ತಾ. ಮುಂದೆ ಇರೋ ವ್ಯಕ್ತಿ ಏನೇ ಮಾತಾಡಿದ್ರು ಕೂಡ ಅದೇ ಸರಿ, ಅದನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀವಿ ಅನ್ನೋ ರೀತಿ ಫೀಲ್ ಬರೋ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಅವ್ರಿಗೆ ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಟೈಮಲ್ಲೂ ಸುಮ್ಮನೆ ಇರಲಿಕ್ಕೆ ಹೋಗಬಾರ್ದು. ಆ ರೀತಿ ಸುಮ್ಮನೆ ಇದ್ದಾಗ ಒಂದ್ಸಲ ಸುಮ್ಮನೆ ಇರ್ತೀವಿ, ಅವ್ರಿಗೆ ಒಂಥರ ಈಸಿಯಾಗಿ ತಗೊಬಿಡ್ತಾರೆ, ನಮ್ಮನ್ನ ಗ್ರ್ಯಾಂಟೆಡಾಗಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅಯ್ಯೋ ಬಿಡು, ಅವ್ರ ಮೇಲೆ ಏನಾದರೂ ತಪ್ಪನ್ನ ಹೊರಿಸ್ಬೋದು, ಅವ್ರೇನೋ ಅಷ್ಟು ಮಾತಾಡೋದಕ್ಕೆ ಹೋಗೋದಿಲ್ಲ ಅನ್ನೋ ರೀತಿ ಒಂದು ರೀತಿ ನಮ್ಮನ್ನು ಈಸಿಯಾಗಿ ಸಿಲ್ಲಿ ಥರ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಇದಂತೂ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಅಲ್ವಾ. ಇವಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ ಅಂದಾಗ ಏನು ಮಾತಾಡ್ದೇ ಸುಮ್ಮನೆ ಕೆಲಸ ಮಾಡ್ತಿರ್ತಾರೆ ನೋಡಿ, ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಕೆಲಸ ಮಾಡ್ಕೊಂಡೇ ಹೋಗ್ತಿರ್ತಾರೆ, ಏನೋ ಅಷ್ಟು ಓಪನ್ ಅಪ್ ಆಗಿ ಮಾತಾಡಲ್ಲ ಅವರು. ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದರೆ, ಒಂಥರ ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಅಂದರೆ ಕೆಳಗಡೆ ಇಟ್ಟು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅಯ್ಯೋ ಬಿಡು, ಅವ್ರ ಕೆಲಸ ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತು, ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನೋ ರೀತಿ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ಆದಷ್ಟು ನಾವೆಲ್ಲಿ ಸ್ಟ್ಯಾಂಡನ್ನ ತಗೋಬೇಕು ಅಲ್ಲಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ರೆಸ್ಪೆಕ್ಟು. ನಮಗೆಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇಲ್ಲ, ಅಲ್ಲೂ ಕೂಡ ನಾವು ಆದಷ್ಟು ಮರ್ಯಾದೆ ಕೊಟ್ಟು ಮಾತಾಡಲಿಕ್ಕೆ ಪ್ರಯತ್ನ ಪಡೋ ರೀತಿ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಅಲ್ಲೂ ಕೂಡ ಸುಮ್ಮನಿರಲಿಕ್ಕೆ ಹೋಗಬಾರ್ದು. ಇದಂತೂ ತುಂಬ ಸಲ ಆಗಿಬಿಟ್ಟಿರುತ್ತೆ. ಇವಾಗ ಒಂದು ಸಲ ಹೆಂಗೆ ಬೇಕೋ ಹಂಗೆ ಮಾತಾಡಿಸ್ತಿರ್ತಾರೆ, ಅಯ್ಯೋ ಬಿಡು ಹೋಗಲಿ ಹೆಂಗಾದರೂ ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಡ್ತೀವ. ನೆಕ್ಸ್ಟು ಅದೇ ರೀತಿ ಅವರು ಎರಡನೇ ಸಲನೂ ಕೂಡ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ರೆಸ್ಪೆಕ್ಟೇ ನಮಗೆ ಮರ್ಯಾದೆನೇ ಕೊಟ್ಟು ಮಾತಾಡಿಸ್ತಿಲ್ಲ ಅಂದಾಗ ನಾವು ಕೂಡ ಸರಿಯಾಗಿ, ಅಂದರೆ ಅರ್ಥ ಮಾಡಿಸೋ ರೀತಿ ಅವ್ರಿಗೆ ತಿಳಿಸಿ ಹೇಳೋ ರೀತಿ ಪ್ರಯತ್ನ ಪಟ್ಟು ಅರ್ಥ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕೂಡ ಸೈಲೆಂಟಾಗಿ ಇರಬಾರ್ದು. ಒಂದು ಸಲ ಮಾಡ್ತಾರೆ, ಎರಡು ಸಲ ಮಾಡ್ತಾರೆ, ಎಲ್ಲರೂ ಮುಂದೆನೂ ಕೂಡ ಸೇಮ್ ಅದೇ ರೀತಿ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಬಿಡ್ತಾರೆ. ಇದು ಸೆಕೆಂಡ್ ಪಾಯಿಂಟು.
ನಾವೆಲ್ಲನೂ ಸೈಲೆಂಟಾಗಿದ್ದೇ ಅರ್ಥ ಮಾಡಿಸ್ತೀವಿ ಅನ್ನೋದು ಸುಳ್ಳಲ್ವಾ? ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ? ನಾವು ಸೈಲೆಂಟಾಗಿದ್ದರೆ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋ ರೀತಿ ಯೋಚನೆ ಮಾಡೋದು ತಪ್ಪು ಕಲ್ಪನೆ. ನಾವು ಆದಷ್ಟು ಓಪನ್ ಅಪ್ ಆಗಿ ಒಬ್ಬರ ಜೊತೆ ಮಾತಾಡೋದಾಗಿರ್ಬೋದು, ನಮ್ಮ ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿದಾಗಲೇ ಅದು ಅರ್ಥ ಆಗೋದಲ್ವಾ? ನಾವು ಯಾವಾಗಲೂ ಸೈಲೆಂಟಾಗಿ ಇದ್ಬಿಟ್ರೆ, ಅಂದರೆ ನಾನು ಸುಮ್ಮನೆ ಇದ್ಬಿಟ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋ ರೀತಿ ನಾವು ಯೋಚನೆ ಮಾಡೋದು ತಪ್ಪು ಕಲ್ಪನೆ. ಆ ಕಲ್ಪನೆನ ಬಿಟ್ಬಿಟ್ಟು ನಾವು ಏನೇ ಇದ್ದರೂ ಕೂಡ ಓಪನ್ ಅಪ್ ಆಗಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಂತ ಅಂದರೆ ಯಾವಾಗ ಮಾತಾಡಬಾರ್ದು ಅಂತ ಅಂದರೆ, ಇವಾಗ ಒಬ್ಬೊಬ್ಬರು ಮಾತಾಡ್ತಿರ್ತಾರೆ ನೋಡಿ, ಅಂದರೆ ಅವರು ಯಾರಾದರೂ ಏನಾದರೂ ಮಾತಾಡ್ತಿದ್ದಾರೆ ಅಂದಾಗ ಅವ್ರನ್ನ ಮಾತಾಡೋದಕ್ಕೆ ಸ್ಪೇಸೇ ಕೊಡಲ್ಲ. ಅವ್ರದ್ದೇ ಮುಂದೆ ಆಗಬೇಕು, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಕರೆಕ್ಟು ಅನ್ನೋ ರೀತಿ ಒಂಥರ ಭ್ರಮೇಲಿ ಮಾತಾಡ್ತಿರ್ತಾರೆ ನೋಡಿ. ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗಬಾರ್ದು. ಅರ್ಥ ಮಾಡಲಿಕ್ಕೆ ಮಾಡಿಸೋದಷ್ಟು ಪ್ರಯತ್ನ ಪಡಬೇಕು. ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡಬೇಕು. ಅಂದರೆ ಅವ್ರಿಗೇನು ಗೊತ್ತಾ, ನಾವು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಕರೆಕ್ಟು, ಬೇರೆಯವರೆಲ್ಲ ತಪ್ಪು ಅನ್ನೋ ರೀತಿ ಭ್ರಮೇಲೇ ಮಾತಾಡ್ತಿರ್ತಾರಲ್ವಾ? ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗಬಾರ್ದು. ಅವ್ರ ಜೊತೆ ಜಾಸ್ತಿ ಆರ್ಗ್ಯೂ ಮಾಡಿದಷ್ಟು ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ, ನಮ್ಮ ರೆಸ್ಪೆಕ್ಟು ಕೂಡ ಕಳ್ಕೊಳ್ಳೋ ರೀತಿ ಆಗಿಬಿಡುತ್ತೆ. ಅಂದರೆ ಕೇಳಿಸ್ಕೊಳ್ಳೋ ಪೇಷನ್ಸೇ ಇಲ್ಲ ಅಂದಾಗ ನಾವು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ? ಈ ರೀತಿ ಸಿಚುವೇಷನಲ್ಲಿ ಆದಷ್ಟು ಮಾತಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಏನು ಅಂತ ಅಂದರೆ, ನಮಗೆ ತುಂಬ ಜಾಸ್ತಿ ಕೋಪ ಬಂದಾಗ, ಎಮೋಷನಲ್ ಜಾಸ್ತಿ ಆದಾಗ ಆದಷ್ಟು ಮಾತಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಸುಮ್ಮನೆ ಕೂತ್ಕೊಬಿಡ್ಬೇಕು. ಆವಾಗ ನಮಗೆ ಒಂಥರ ಕಂಟ್ರೋಲ್ ಅನ್ನೋದಿರೋದಿಲ್ಲ ಅಲ್ವಾ? ಎಮೋಷನಲ್ ಜಾಸ್ತಿ ಆಗಿಬಿಟ್ಟಿರ್ತೀವಿ, ಅಳು ಬರ್ತಿರುತ್ತೆ. ಅವಾಗ ಏನು ಮಾತಾಡ್ತಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬ ರೂಡಾಗಿ ಮಾತಾಡ್ಬಿಡ್ತೀವಿ, ಬೇರೆಯವ್ರಿಗೂ ಕೂಡ ಬೇಜಾರಾಗೋ ರೀತಿ ಮಾತಾಡ್ಬಿಡ್ತೀವಿ. ಆಮೇಲೆ ಅನಿಸುತ್ತೆ, ಅಯ್ಯೋ ಈ ರೀತಿ ಮಾತಾಡ್ಬಿಟ್ನಾ, ಪಾಪ ಬೇಜಾರಾಯ್ತೇನೋ ಅನ್ನೋ ರೀತಿ ನಾವೇ ಫೀಲ್ ಮಾಡ್ಕೋತೀವಿ ಅಲ್ವಾ? ಅದಕ್ಕೋಸ್ಕರ ಆದಷ್ಟು ಇಂಥ ಟೈಮಲ್ಲಿ ಮಾತಾಡ್ದೇ ಸುಮ್ಮನೆ ಸೈಲೆಂಟಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ನಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ, ನನಗೇನು ಮನಸ್ಸಲ್ಲಿ ಅಂದರೆ ಕೋಪ ಅನ್ನೋದಿಲ್ಲ, ಬೇಜಾರು ಅನ್ನೋದಿಲ್ಲ ಅಂದಾಗ ಮಾತಾಡೋದು ತುಂಬಾ ಒಳ್ಳೆಯದು. ಇಂಥ ಟೈಮಲ್ಲಿ ಆದಷ್ಟು ಮಾತಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಏನು ಅಂತ ಅಂದರೆ, ಯಾವುದಾದ್ರೂ ವಿಷಯದ ಬಗ್ಗೆ ಕಂಟೆಂಟೇ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ, ಆದರೂ ಕೂಡ ಬೇರೆಯವ್ರು ಏನೋ ಮಾತಾಡ್ತಿದ್ದಾರೆ ಅಂದಾಗ ಎಲ್ಲರ ಅಟೆನ್ಷನ್ನು ನಮ್ಮ ಮೇಲೆ ತಿರ್ಸ್ಕೊಳ್ಳೋ ರೀತಿ, ಅಂದರೆ ತಿರುಕೊಳ್ಳಿ ಅನ್ನೋ ರೀತಿ ಮಧ್ಯದಲ್ಲಿ ಹೋಗಿ ಮಾತಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಲೇಬಾರ್ದು. ಸುಮ್ಮನೆ ಇರೋದೇ ಬೆಸ್ಟು. ಅಂದರೆ ಮಾತಾಡಿ ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ ಸುಮ್ಮನೆ ಇರೋದೇ ಬೆಸ್ಟ್ ಅಲ್ವಾ? ವಿಷಯದ ಬಗ್ಗೆನೂ ಗೊತ್ತಿಲ್ಲ ಅಂದಾಗ ಮಾತಾಡೋದು ವೇಸ್ಟೇ ಆಗಿಬಿಡುತ್ತೆ. ಇಂಥ ಟೈಮಲ್ಲಿ ಆದಷ್ಟು ಸುಮ್ಮನೆ ಇದ್ಬಿಡಿ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಮಾತಾಡೋದು ಬೇಡ, ಸುಮ್ಮನೆ ಕೂತ್ಕೊಬಿಡೋಣ ಅನ್ನೋ ರೀತಿ ಕೂತ್ಕೊಂಡ್ರೆ ತುಂಬಾ ಒಳ್ಳೆಯದು. ಮಾತಾಡಿಬಿಟ್ಟು ಕೆಟ್ಟವರಾಗೋ ಬದಲು ಮಾತಾಡ್ದೇ ಇದ್ದರೆ ಒಳ್ಳೆಯದೇ ಅಲ್ವಾ? ಈ ಟೈಮಲ್ಲೂ ಆದಷ್ಟು ಮಾತಾಡಲಿಕ್ಕೆ ಹೋಗಬಾರ್ದು. ಇಂಥ ಟೈಮ್ಗಳಲ್ಲಿ ಮಾತಾಡಬಾರ್ದು. ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನೋದನ್ನು ನನಗೇನು ಅನಿಸಿದೆಯೋ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.